ಗಲ್ಲಿ ಕ್ರಿಕೆಟ್ ಆಡುವಾಗ ಆ, ಅದೇ ಯಾರೂ ಬೇಕಾದ್ರೂ ಔಟ್ ಇಲ್ಲ ಅಂತ ಜಗಳ ಮಾಡ್ತಾರಲ್ವಾ? ಹೌದು. ಲೈಕ್ ನಾನೇ ಬ್ಯಾಟಿಂಗ್ ಮಾಡೋದು, ನೀನು ಬೌಲಿಂಗ್ ಮಾಡು ಅಂತೆ ಹಠ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಅಲ್ಲಿ ರೂಲ್ಸ್ ಇಲ್ಲ ಅಂದ್ರೆ ಆಟ ಬರೀ ಗಲಾಟೆಯಲ್ಲಿ ಮುಗಿಯುತ್ತೆ. ಒಂದು ಚಿಕ್ಕ ಆಟಕ್ಕೆ ಈ ಥರ ಆದ್ರೆ ನಮ್ಮ ಇಡೀ ಸಮಾಜ ಶಾಂತವಾಗಿರಲು ಒಂದು ದೊಡ್ಡ ಸಿಸ್ಟಮ್ ಬೇಕು. ಗವರ್ನೆನ್ಸ್ ಮತ್ತು ಗವರ್ಮೆಂಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆನೇ ನಮ್ಮ ಇಂದಿನ ಈ ಆಳವಾದ ಚರ್ಚೆ. ಕರೆಕ್ಟ್. ಒಂದು ಆಟಕ್ಕೆ ರೂಲ್ಸ್ ಬೇಕು ಅಂದಮೇಲೆ ಆ ಕೋಟ್ಯಾಂತರ ಜನ ಇರುವ ದೇಶಕ್ಕೆ ಒಂದು ಪಕ್ಕಾ ವ್ಯವಸ್ಥೆ ಬೇಕೇ ಬೇಕು. ಅಂದ್ರೆ ಗವರ್ನೆನ್ಸ್ ಅಂದ್ರೆ ಸುಮ್ಮನೆ ಅಧಿಕಾರ ಚಲಾಯಿಸುವುದಲ್ಲ, ಜನರನ್ನು ಸೇಫ್ ಆಗಿ ಒಟ್ಟಾಗಿ ಮುನ್ನಡೆಸೋದು. ಆದ್ರೆ ಈ ರೂಲ್ಸ್ಗೂ ಮತ್ತೆ ಲಾಸ್ಗೂ ದೊಡ್ಡ ವ್ಯತ್ಯಾಸ ಇದೆ ಅಲ್ವಾ? ಹ್ಮ್ ಈಗ ಉದಾಹರಣೆಗೆ, ಮನೆಯಲ್ಲಿ ಆಟಿಕೆಗಳನ್ನು ಆಡಿದ ಮೇಲೆ ವಾಪಸ್ ಬಾಕ್ಸ್ ಒಳಗೆ ಇಡಬೇಕು ಅನ್ನೋದು ಒಂದು ರೂಲ್. ಹೌದು. ಅಥವಾ ಶಾಲೆಯಲ್ಲಿ ಕಾರಿಡಾರಲ್ಲಿ ಓಡಬಾರ್ದು ಅನ್ನೋದು ಕೂಡ ರೂಲ್ಸ್ ಪಟ್ಟಿಗೆ ಬರುತ್ತೆ. ಹ್ಮ್ ಇದನ್ನು ಮುರಿದ್ರೆ ಅಪ್ಪ ಅಮ್ಮ ಅಥವಾ ಟೀಚರ್ ಬೈತಾರೆ ಅಷ್ಟೇ. ಆದ್ರೆ ರಸ್ತೆಯಲ್ಲಿ ರೆಡ್ ಸಿಗ್ನಲ್ ಜಂಪ್ ಮಾಡಬಾರ್ದು ಅನ್ನೋದು ಇಡೀ ದೇಶ ಪಾಲಿಸಬೇಕಾದ ಲಾ. ನಿಖರವಾಗಿ ರೂಲ್ಸ್ ಅನ್ನೋದು ಒಂದು ಚಿಕ್ಕ ಜಾಗಕ್ಕೆ ಸೀಮಿತ. ಆದ್ರೆ ಗವರ್ನ್ಮೆಂಟ್ ಮಾಡುವ ಲಾಸ್ ಇಡೀ ದೇಶಕ್ಕೆ ಅನ್ವಯ ಆಗುತ್ತೆ. ಯಾಕೆ ಅಂದ್ರೆ ಪ್ರತಿಯೊಬ್ಬರಿಗೂ ಸಮಾಜದಲ್ಲಿ ಆರ್ಡರ್, ಫೇರ್ನೆಸ್ ಮತ್ತು ಸೇಫ್ಟಿ ಸಿಗ್ಬೇಕು. ಹ್ಮ್ ಸಿಗ್ನಲ್ ಜಂಪ್ ಮಾಡಿದ್ರೆ ಬೇರೆಯವರ ಪ್ರಾಣಕ್ಕೆ ಅಪಾಯ ಆಗ್ಬೋದಲ್ವಾ? ಖಂಡಿತ. ಹಾಗಾಗಿ ಅಲ್ಲಿ ಲಾ ಮುರಿದ್ರೆ ಕಠಿಣವಾದ ದಂಡ ಕಟ್ಟಬೇಕಾಗತ್ತೆ. ಇದು ಮಕ್ಕಳಿಗೂ ಗೊತ್ತಿರಬೇಕು. ಓಕೆ, ಈ ಲಾಸ್ ಮಾಡೋದು ಯಾರು, ಆಮೇಲೆ ಅದನ್ನ ಕಾಪಾಡೋದು ಯಾರು ಅಂತ ನೋಡಿದ್ರೆ ಆ ಒಂದು 3 ಕಾಲುಗಳ ಸ್ಟೂಲ್ ಅಂದ್ರೆ 3-legged ಸ್ಟೂಲ್ ನೆನಪಾಗತ್ತೆ. ವಾವ್, 3-legged ಸ್ಟೂಲ್ ಅಂದ್ರೆ ಆ 3 ಕಾಲ್ಗಳಲ್ಲಿ ಒಂದು ಕಾಲು ಉದ್ದ ಇದ್ರು ಅಥವಾ ಮುರಿದ್ರು ಕೂತಿರೋರು ಕೆಳಗೆ ಬೀಳ್ತಾರೆ. ಹೌದು, ಎಕ್ಸಾಕ್ಟ್ಲಿ. ನಮ್ಮ ಗವರ್ಮೆಂಟ್ ಕೂಡ ಇದೇ ರೀತಿ 3 ಕಾಲುಗಳ ಮೇಲೆ ನಿಂತಿದೆ. ಆ 3 ಕಾಲುಗಳು ಯಾವುದು ಅಂತ ಹೇಳ್ಬೋದಾ? ಖಂಡಿತ. ಆ 3 ಕಾಲ್ಗಳೇ ಆರ್ಗನ್ಸ್ ಆಫ್ ಗವರ್ಮೆಂಟ್. ದೇಶದ ಬ್ಯಾಲೆನ್ಸ್ ಕಾಪಾಡಲು ಇವು 3 ಸಮಾನವಾಗಿ ಕೆಲಸ ಮಾಡಬೇಕು. ಅದರಲ್ಲಿ ಮೊದಲನೇದು ಲೆಜಿಸ್ಲೇಚರ್ ಅಂದ್ರೆ ಲಾ ಮೇಕರ್ಸ್. ಓಕೆ, ಅಂದ್ರೆ ಇವರು ಪಾರ್ಲಿಮೆಂಟ್ನಲ್ಲಿ ಕೂತು ದೇಶಕ್ಕೆ ಯಾವ ಹೊಸ ಲಾಸ್ ಬೇಕು ಅಂತ ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರೆ ಅಲ್ವಾ? ಹೌದು, ಕರೆಕ್ಟ್. ಆದ್ರೆ ಕೇವಲ ಲಾ ಮಾಡಿದ್ರೆ ಸಾಲ್ದು. ಅದನ್ನು ಜಾರಿಗೆ ತರಲು ಜನರ ಗುಂಪು ಬೇಕು. ಅದೇ ಎರಡನೇ ಕಾಲು ಅಂದ್ರೆ ಎಕ್ಸಿಕ್ಯೂಟಿವ್, ದ ಡೂವರ್ಸ್ ಅಂತ ಕೂಡ ಕರೀಬಹುದು. ಅಂದ್ರೆ ಈ ಪ್ರೈಮ್ ಮಿನಿಸ್ಟರ್ ಇಂದ ಹಿಡಿದು ನಮ್ಮೂರಿನ ಟ್ರಾಫಿಕ್ ಪೊಲೀಸ್ವರೆಗೂ ಇದ್ರಲ್ಲಿ ಬರ್ತಾರೆ ಅಂತ ಹೇಳ್ಬೋದಾ? ಎಕ್ಸಾಕ್ಟ್ಲಿ. ಲೆಜಿಸ್ಲೇಚರ್ ಮಾಡಿದ ಲಾಸ್ ಅನ್ನು ಪ್ರತಿದಿನದ ಜೀವನದಲ್ಲಿ ಅಪ್ಲೈ ಮಾಡುವುದೇ ಎಕ್ಸಿಕ್ಯೂಟಿವ್ನ ಕೆಲ್ಸ. ಹಾಗಾದ್ರೆ 3ನೇ ಕಾಲು ಯಾಕೆ ಬೇಕು? ಬರೀ ಲಾ ಮಾಡೋರು ಮತ್ತೆ ಜಾರಿಗೆ ತರೋರಿದ್ರೆ ಸಾಕು ಅಲ್ವಾ? ಇಲ್ಲ, ಅಲ್ಲಿ ಒಂದು ಕ್ಯಾಚ್ ಇದೆ. ಯಾರಾದ್ರೂ ನಿಯಮ ಮೀರಿ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದ್ರೆ ಯಾರು ಕೇಳ್ತಾರೆ? ಅದಕ್ಕೆ ಜುಡಿಷರಿ ಅಥವಾ ದಿ ಇಂಟರ್ಪ್ರೆಟರ್ಸ್ ಬೇಕು. ಓಹೋ, ಅಂದ್ರೆ ಸುಪ್ರೀಂ ಕೋರ್ಟ್ ಮತ್ತು ನ್ಯಾಯಾಧೀಶರು ಈ ಗುಂಪಿಗೆ ಬರ್ತಾರೆ ಅಲ್ವಾ? ಹೌದು. ಯಾರಿಗಾದ್ರೂ ಮೋಸವಾದ್ರೆ ಅವರಿಗೆ ಜಸ್ಟಿಸ್ ಒದಗಿಸೋದು ಇವರ ಜವಾಬ್ದಾರಿ. ಆದ್ರೆ ಇಲ್ಲಿ ನನ್ಗೊಂದು ಡೌಟ್ ಇದೆ. ಈ ಲಾ ಮಾಡೋರು, ಜಾರಿಗೆ ತರೋರು ಮತ್ತು ನ್ಯಾಯ ಕೊಡೋರಿದ್ದಾರೆ ಸರಿ. ಆದ್ರೆ ಈ ಮೂರಲ್ಲಿ ಯಾರಾದ್ರೂ ಒಬ್ರು ನಮ್ದೇ ಪವರ್ ಹೆಚ್ಚು ಅಂತ ಜನರಿಗೆ ತೊಂದರೆ ಕೊಡಲು ಶುರು ಮಾಡಿದ್ರೆ ಏನ್ ಮಾಡೋದು? ಒಳ್ಳೆ ಪ್ರಶ್ನೆ. ಒಂದು ವೇಳೆ ಲೆಜಿಸ್ಲೇಚರ್ ಏನಾದರೂ ಜನರಿಗೆ ಮೋಸ ಮಾಡುವಂಥ ಲಾ ಪಾಸ್ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅಲ್ವಾ? ಇಲ್ಲಿಯೇ ಸೆಪರೇಷನ್ ಆಫ್ ಪವರ್ಸ್ ಅನ್ನೋ ಬಹುಮುಖ್ಯವಾದ ಕಾನ್ಸೆಪ್ಟ್ ಕೆಲಸ ಮಾಡೋದು. ಅಂದ್ರೆ ಯಾರಿಗೂ ಅತಿ ಹೆಚ್ಚು ಪವರ್ ಇರುವುದಿಲ್ಲ ಅಲ್ವಾ? ಕರೆಕ್ಟ್. ಇದನ್ನೇ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಎನ್ನುತ್ತಾರೆ. ಅಂದ್ರೆ ಲೆಜಿಸ್ಲೇಚರ್ ಏನಾದ್ರೂ ಕೆಟ್ಟ ಲಾ ಮಾಡಿದ್ರೆ ಜುಡಿಷಿಯರಿ ತಕ್ಷಣ ಮಧ್ಯ ಬಂದು ಅದನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಕ್ಯಾನ್ಸಲ್ ಮಾಡಬಹುದು. ವಾವ್! ಅಂದ್ರೆ 3 ವಿಭಾಗಗಳು ಒಂದಕ್ಕೊಂದು ಕಾವಲು ಕಾಯುತ್ತವೆ. ಯಾರೂ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡುವಂತಿಲ್ಲ. ಹೌದು. ಎಕ್ಸಿಕ್ಯೂಟಿವ್ನಲ್ಲಿ ಇರುವವರು ಸರಿಯಾಗಿ ಕೆಲಸ ಮಾಡದಿದ್ದರೆ ಲೆಜಿಸ್ಲೇಚರ್ ಅವರನ್ನು ಪ್ರಶ್ನೆ ಮಾಡಬಹುದು. ಯಾರಿಗೂ ಸರ್ವಾಧಿಕಾರಿ ಆಗುವ ಅವಕಾಶ ಸಿಗೋದಿಲ್ಲ. ಪ್ರತಿಯೊಬ್ಬರು ಇನ್ನೊಬ್ಬರ ಪವರ್ ಮೇಲೆ ನಿಗಾ ಇಟ್ಟಿರ್ತಾರೆ. ಇದರಿಂದ ಯಾರೂ ಕೂಡ ತಪ್ಪು ಮಾಡೋದಂತೆ ತಡಿಬಹುದು. ಖಂಡಿತ. ಈ 3 ಆರ್ಗನ್ಸ್ ಆಫ್ ಗವರ್ಮೆಂಟ್ ಒಟ್ಟಾಗಿ ಬ್ಯಾಲೆನ್ಸ್ ಆಗಿ ಕೆಲಸ ಮಾಡಿದಾಗ ಮಾತ್ರ ಸಮಾಜದಲ್ಲಿ ಎಲ್ಲರೂ ನೆಮ್ಮದಿಯಾಗಿರಲು ಸಾಧ್ಯ. ಜೊತೆಗೆ ನಾವು ಕೂಡ ವೋಟಿಂಗ್ ಮೂಲಕ ಸರಿಯಾದ ಲೀಡರ್ಸ್ ಆಯ್ಕೆ ಮಾಡಬೇಕು. ಈ ಚರ್ಚೆಯಿಂದ ಒಂದು ಮುಖ್ಯವಾದ ವಿಚಾರ ಅರ್ಥವಾಗಿದೆ. ನಿಯಮಗಳು ಕೇವಲ ನಮ್ಮನ್ನು ಕಟ್ಟಿಹಾಕಲು ಅಲ್ಲ, ನಮ್ಮೆಲ್ಲರ ರಕ್ಷಣೆಗೆ ಅಂತ. ಹೌದು. ಅದಕ್ಕೆ ನಾವು ಯಾವಾಗ್ಲೂ ಗವರ್ಮೆಂಟ್ ಜೊತೆ ಸೇರಿ ಕೆಲಸ ಮಾಡಬೇಕು. ನಮ್ಮ ಫೀಡ್ಬ್ಯಾಕ್ ಕೊಡ್ತಲೇ ಇರಬೇಕು. ಕರೆಕ್ಟ್. ಕೊನೆಯದಾಗಿ ಒಂದು ಕುತೂಹಲಕಾರಿ ಪ್ರಶ್ನೆ. ನಿಮ್ಮ ಊರಿಗೆ ಒಳ್ಳೆಯದಾಗಲು ನೀವು ಒಂದು ಹೊಸ ಲಾ ಮಾಡೋದಾದ್ರೆ
ಆ ಲಾ ಯಾವುದಾಗಿರಬೇಕು? ಹೌದು. ಮತ್ತೆ ಆ ಲಾ ಅನ್ನು ಜಾರಿಗೆ ತರಲು ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಅಥವಾ ಜುಡಿಷರಿ ಇವರಲ್ಲಿ ಯಾರಿಗೆ ಅತಿ ಹೆಚ್ಚು ಕಷ್ಟವಾಗಬಹುದು? ಖಂಡಿತ, ಇದು ನಿಷ್ಗೂ ಮಕ್ಕಳು ಯೋಚನೆ ಮಾಡಬೇಕಾದ ವಿಚಾರ. ಇದರ ಬಗ್ಗೆ ಯೋಚನೆ ಮಾಡ್ತಾ ಇರಿ, ಮುಂದಿನ ಬಾರಿ ಸಿಗೋಣ.